ಇಲ್ಲ ನೋಡಿ, ನಮ್ಮ ಕರ್ನಾಟಕದಲ್ಲಿ ನಾವು ಜನತೆ ಆಗ್ಬಿಟ್ಟು ನಮ್ಮ ಸರ್ಕಾರ ಜೊತೆ ನಾವು ಚರ್ಚೆ ಮಾಡ್ತೀವಿ, ಕ್ರಿಟಿಸೈಸ್ ಮಾಡ್ತೀವಿ. ಸ್ವಲ್ಪ ಜನ ಒಳ್ಳೆ ತೆಗೆದ ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಗೊತ್ತಪ್ಪ ನೀವೆಲ್ಲ ನಮ್ಗೆಲ್ಲ ಒಂದಲ್ಲಿ ಚರ್ಚೆ ಮಾಡ್ತೀರಾ, ಮಾತಾಡ್ತೀರಾ, ನೀವೆಲ್ಲ ಬೆಂಗಳೂರಿಯನ್ಸು, ನೀವೆಲ್ಲ ಡೆವಲಪ್ಮೆಂಟ್ ಬೇಕು, ಗೊತ್ತು, ಬನ್ನಿ ಒಟ್ಟಿಗೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಸ್.ಎಂ. ಕೃಷ್ಣ ಅವ್ರು ಹೇಳಿದ್ರು, H.D.K. ಅವ್ರು ಹೇಳಿದ್ರು, ದೇವೇಗೌಡ ಅವ್ರು ಹೇಳಿದ್ರು, ಆಮೇಲೆ ಬೊಮ್ಮಾಯಿ ಅವ್ರು ಹೇಳಿದ್ರು, ಯಡಿಯೂರಪ್ಪ ಅವ್ರು ಹೇಳಿದ್ರು, ಎಲ್ಲರೂ ಹೇಳಿದ್ರು ಒಳ್ಳೆಯವರೇ. ಅಲ್ಲಿ ನಾವಿಲ್ಲಿ ಬೆಂಗಳೂರು ಒಂದೇ ಒಂದು ಊರಿದೆ ದೇಶದಲ್ಲಿ, ನಾವೇನಾದ್ರೂ ಕ್ರಿಟಿಸೈಸ್ ಮಾಡಿದ್ರೆ ಬೆಳಿಗ್ಗೆ ಮಧ್ಯಾಹ್ನ ಅವ್ರು ಕರೆದ್ಬಿಟ್ಟು ಕೇಳ್ತಾರೆ ಏನಪ್ಪ ಆಗಿದೆ ಬೇಕು ಅಂತ. ಈ ತರ ಭಾರತದಲ್ಲಿ ಯಾವ ಸಿಟಿಯಲ್ಲೂ ಆಗಲ್ಲ, ಕರ್ನಾಟಕದಲ್ಲಿ ಮಾತ್ರ ಆಗೋದು. ಬೇರೆ ಕಡೆ ಮಾಡಿದ್ರೆ ಗೆರವು ಮಾಡ್ತಾರೆ, ನಿಮ್ಗೆಲ್ಲ ಇಂಟಿಮಿಡಿಯೇಟ್ ಮಾಡ್ತಾರೆ. ಇಲ್ಲಿ ಯಾರು ಮಾಡಲ್ಲ. ಎಲ್ಲ ನಮ್ಮ ಪೊಲಿಟಿಕಲ್ ಎಲ್ಲ ಒಳ್ಳೆಯವರು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲ ಬಂದ್ ಸಿಕ್ಕಿದ್ವಿ. ಸಾಕಷ್ಟು ವಿಚಾರದಲ್ಲಿ ತಾವು ತಮ್ಮ ಅಸಮಾಧಾನ ಅಸಹನೆಯನ್ನ ಹೊರಗಾಕಿದ್ರಿ, ಎಕ್ಸ್ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ. ಅದಕ್ಕೆ ಅಷ್ಟೇ ದೊಡ್ಡ ಮಟ್ಟದ ವಿರೋಧ ಸರ್ಕಾರದ ಕಡೆಯಿಂದ ವ್ಯಕ್ತವಾಗಿತ್ತು. ಆದ್ರೆ ತಾವು ಈಗ ಹೇಳ್ತಾ ಇರುವಂತ ಮಾತನ್ನ ನೋಡಿದ್ರೆ ತಾವು ತಮ್ಮ ಹೇಳಿಕೆಗೆ, ಹಿಂದಿನ ಹೇಳಿಕೆಗೆ ಬದ್ಧರಾಗಿದ್ದೀರಾ ಅಥವಾ ಇಲ್ವಾ? ನೋಡಿ, ನಮ್ಗೇನಂದ್ರೆ ನಾವು ಡಿ.ಕೆ. ಶಿವಕುಮಾರ್ ಸಿಕ್ಬಿಟ್ಟು ನಾವೆಲ್ಲ ಸಮಸ್ಯೆ ಮಾತಾಡ್ಬೇಕು, ಅವ್ರಿಗೆಲ್ಲ ಅರ್ಥ ಆಗಿದೆ. ಅವರು ಬೆಂಗಳೂರಿಯನ್ನು, ಅವ್ರಿಗೆಲ್ಲ ಗೊತ್ತು, ಮಾಡ್ತೀನಪ್ಪ, ನಾವು ಮಾಡ್ತೀವಿ, ಒಟ್ಟಿಗೆ ಕೆಲಸ ಮಾಡಂತ ಹೇಳಿದ್ದಾರೆ. ನೋಡಿ, ಯಾರಾದ್ರೂ ಕ್ರಿಟಿಸೈಸ್ ಮಾಡಿದ್ರು ಮಾಡ್ಲಿ, ಏನಿದೆ, ನಾವು ಚರ್ಚೆ ಮಾಡ್ಬೇಕಲ್ಲ. ನೀವು ಕ್ರಿಟಿಸೈಸ್ ಮಾಡ್ತೀರಾ, ನಾವು ಕ್ರಿಟಿಸೈಸ್ ಮಾಡ್ತೀವಿ, ಅವೆಲ್ಲ ಚರ್ಚೆ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಏನ್ ಬೇಕಂದ್ರೆ ಬೆಂಗಳೂರು ಮುಂದೆ ಬರ್ಬೇಕು, ನಮ್ ಕನ್ನಡಿಗ ಯುವಕರಿಗೆ ಒಳ್ಳೆ ಕೆಲಸ ಸಿಗ್ಬೇಕು, ನಮ್ಮ ರಾಜ್ಯ ಮುಂದೆ ಬರ್ಬೇಕು, ನಮ್ಮ ದೇಶ ಮುಂದೆ ಬರ್ಬೇಕು, ಅದೇ ಆಸೆ.